ಪಹಲ್ಗಾಮ್ ಹಿಂದೂಗಳ ನರಮೇಧದ ಬಳಿಕ ಭಾರತ ಹಾಗೂ ಪಾಕ್ ನಡುವೆ ಮೂಡಿರುವ ಯುದ್ಧ ಕಾರ್ಮೋಡ ಮತ್ತಷ್ಟು ದಟ್ಟೈಸಿದೆ. ಅದರಲ್ಲೂ ಗಡಿಯಲ್ಲಿ ತೀವ್ರಗೊಂಡ ಚಟುವಟಿಕೆಗಳಿಂದಾಗಿ ಯಾವುದೇ ಕ್ಷಣದಲ್ಲಿ ದಾಳಿ ನಡೆಯಬಹುದು ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಂತಹದ್ದೊಂದು ಸನ್ನಿವೇಶ ಗಡಿಯಲ್ಲಿ ಉಂಟಾಗಿದೆ. ಇದನ್ನ ನಾವು ಹೇಳ್ತಿಲ್ಲ, ಸೇನೆ ಮೇಲಿಂದ ಮೇಲೆ ಸುಳಿವು ನೀಡುತ್ತಿದೆ. ಆ ಸುಳಿವು ಏನು ಎಂಬುದರ ಬಗ್ಗೆ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮೊನ್ನೆಯಷ್ಟೇ ನಾವು ಯುದ್ಧಕ್ಕೆ ರೆಡಿ ಎಂದು ನೇವಿ ಮೆಸೇಜ್ ಕೊಟ್ಟಿತ್ತು. ಗಡಿಯಲ್ಲಿ ಹೆಚ್ಚು ಸೈನ್ಯವನ್ನ ನಿಯೋಜನೆ ಮಾಡಿದೆ. ಕಾಶ್ಮೀರದಲ್ಲಿ ಕೋಂಬಿಂಗ್ ಮಾಡ್ತಿದೆ. ಈ ಹಿನ್ನೆಲೆ ಪಾಕಿಸ್ತಾನ ಗಡಿಗೆ ಹೊಂದಿಕೊಂಡ ಕೃಷಿ ಭೂಮಿಯಲ್ಲಿನ ಬೆಳೆಯನ್ನ ಮುಂದಿನ 24 ಗಂಟೆಯೊಳಗೆ ಕಟಾವು ಮಾಡುವಂತೆ ಪಂಜಾಬ್ ರೈತರಿಗೆ ಗಡಿ ಭದ್ರತಾ ಪಡೆ ನಿರ್ದೇಶನ ನೀಡಿದೆ. ಈ ಎಲ್ಲ ಬೆಳವಣಿಗೆಯನ್ನ ಗಮನಿಸಿದ್ರೆ ಸೈನ್ಯ ಯುದ್ಧಕ್ಕೆ ರೆಡಿಯಾಗಿದೆಯಾ ಎಂಬ ಅನುಮಾನ ಮೂಡಿದೆ. ಹೌದು, ಗಡಿ ನಿಯಂತ್ರಣ ರೇಖೆಯುದ್ದಕ್ಕೂ ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿ ಮುಂದುವರಿಸುವ ನಡುವೆ ಪಂಜಾಬ್ನಲ್ಲಿ ಗಡಿಗೆ ಹೊಂದಿಕೊಂಡಿರುವ ರೈತರಿಗೆ ಕೃಷಿ ಚಟುವಟಿಕೆ ಬೇಗ ಮುಗಿಸುವಂತೆ ಗಡಿ ಭದ್ರತಾ ಪಡೆ BSF ಗಡುವು ನೀಡಿದೆ. 24 ಗಂಟೆಯೊಳಗೆ ಕಟಾವು ಮಾಡುವಂತೆ ನಿರ್ದೇಶನ ನೀಡಿದೆ. ಈ ಸಂಬಂಧ ಗ್ರಾಮಗಳಲ್ಲಿರುವ ಗುರುದ್ವಾರಗಳ ಮೂಲಕ ಮೈಕ್ ಮೂಲಕ ಪ್ರಕಟಣೆ ಹೊರಡಿಸಲಾಗಿದೆ. ಪಹಲ್ಗಾಮ್ ದಾಳಿಯ ಬಳಿಕ ಭಾರತ ಪಾಕಿಸ್ತಾನ ನಡುವಿನ ಗಡಿ ನಿಯಂತ್ರಣ ರೇಖೆಯಲ್ಲಿ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿದೆ. ಕಳೆದ 3 ದಿನಗಳಲ್ಲಿ ಪಾಕ್ ಸೇನೆ 40 ಬಾರಿ ಕದನ ವಿರಾಮ ಉಲ್ಲಂಘಿಸುವ ಮೂಲಕ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿದೆ. ಭಾರತೀಯ ಪಡೆಗಳು ತೀಕ್ಷ್ಣ ಪ್ರತ್ಯುತ್ತರ ನೀಡುತ್ತಿದ್ದಂತೆ ಪಾಕ್ ಯೋಧರು ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಮತ್ತೊಂದೆಡೆ ಅರಬ್ಬಿ ಸಮುದ್ರದಲ್ಲಿ ನೌಕಾಪಡೆ ಯುದ್ಧ ತಾಲೀಮು ಮುಂದುವರಿಸುವ ಮೂಲಕ ಯಾವುದೇ ಪರಿಸ್ಥಿತಿ ಎದುರಿಸಲು ಸಿದ್ಧ ಎಂಬ ಸಂದೇಶ ರವಾನಿಸಿದೆ. ಕಣಿವೆಯಲ್ಲಿರುವ ಪಾಕಿಸ್ತಾನ ಪೋಷಿತ ಲಷ್ಕರ್ ಎ ತೈಬಾ ಸಂಘಟನೆಯ ಉಗ್ರರ ನಿವಾಸಗಳನ್ನು ಬಾಂಬ್ ಇರಿಸಿ ಸ್ಫೋಟಿಸುತ್ತಿರುವ ಭದ್ರತಾ ಪಡೆಗಳು 3 ಉಗ್ರರ ಮನೆಗಳನ್ನು ನಾಶಪಡಿಸಿವೆ. ಈ ಮೂಲಕ ಕಳೆದ 3 ದಿನಗಳಲ್ಲಿ 10ಕ್ಕೂ ಹೆಚ್ಚು ಸ್ಥಳೀಯ ಉಗ್ರರ ಮನೆಗಳನ್ನು ಧ್ವಂಸಗೊಳಿಸಲಾಗಿದೆ. ಒಟ್ಟಿನಲ್ಲಿ ಸೇಡು ತೀರಿಸಿಕೊಳ್ಳಲು ಭಾರತೀಯ ಸೇನೆ ಸಜ್ಜಾಗಿ ನಿಂತಿದೆ. ಮೇಲಾಧಿಕಾರಿಗಳ ಆದೇಶಕ್ಕೆ ಕಾಯುತ್ತಿರುವ ಸೇನೆ ಗಡಿಯಲ್ಲಿ ಯುದ್ಧಕ್ಕೆ ಏನು ಬೇಕೋ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದೆ. 3 ಪಡೆಯ ಯೋಧರು ಸಮರಾಭ್ಯಾಸ ನಡೆಸಿದ್ದು ಪಾಕ್ ಮೇಲೆ ಮುಗಿಬೀಳಲು ಕಾಯುತ್ತಿದ್ದಾರೆ. ಯುದ್ಧದ ಸುಳಿವನ್ನ ಸೇನೆಯೇ ಕೊಟ್ಟಿದ್ದು ಪಾಕ್ ವಿರುದ್ಧ ಯಾವ ರೀತಿ ಸೇಡು ತೀರಿಸಿಕೊಳ್ಳುತ್ತೆ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.